ಹಾಯ್! ಇದು ನಾನು ಮೊದಲನೇ ದಿನ ಡೆಲ್ಲಿಗೆ ಹೋದಂಥ ವಿಡಿಯೋ. ಮೊನ್ನೆ ಅಷ್ಟೇ ನಡೀತಲ್ಲ ನಮ್ಮ ಕಂಪನಿ ಬಿಸ್ ಗುರುಕುಲ್ ಬರ್ತ್‌ಡೇ ಮೀಟ್ ಅಂತ. ಸೊ BBM 2026ಅಲ್ಲಿ ಹೋದಂಥದ್ದು ಮೊದಲನೇ ದಿನದ್ದು ವಿಡಿಯೋ ಇದು. ಡೆಲ್ಲಿಗೆ ಹೋದ್ವಿ, ಡೆಲ್ಲಿಯಿಂದ ನೋಯ್ಡಾಗೆ ಹೋದ್ವಿ. ಕಂಪ್ಲೀಟ್ಲಿ ಅವ್ರದ್ದೇ ಸ್ಪಾನ್ಸರ್‌ಶಿಪ್ ಆಗಿತ್ತು. ಯಾಕೆ ಅಂತಂದರೆ ನನಗೆ ಒಂದು ಸ್ಟಾರ್ ಅಚೀವರ್ ಅವಾರ್ಡ್‌ನ ಕೊಡ್ತೀವಿ ಬನ್ನಿ ಅಂತ ಹೇಳಿ ಇನ್ವೈಟ್ ಮಾಡಿದರು. ಆ್ಯಂಡ್ ಈ ಸಲ ಸ್ಟಾರ್ ಅಚೀವರ್ ಅವಾರ್ಡ್‌ನ ಅವರು ನನಗೆ ಕೊಡೋದ್ರಲ್ದ್ರ ಜೊತೆಗೆ ನಿಮ್ಮ ಜೊತೆ ಯಾರಾದರೂ ಒಬ್ಬರು ಫ್ಯಾಮಿಲಿ ಮೆಂಬರ್‌ನ ಕರ್ಕೊಂಡು ಬರ್ಬೋದು ಅಂತ ಹೇಳಿದರು. ಹಾಗಾಗಿ ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿದ್ದೆ. ಲಾಸ್ಟ್ ಇಯರು ಅಚೀವರ್ ಅವಾರ್ಡ್ ಬಂದಿತ್ತು ಆ್ಯಂಡ್ ಇದು ಈ ಸಲ ಸ್ಟಾರ್ ಅಚೀವರ್ ಅವಾರ್ಡು. ನೋಡಿ, ನಾವು ಡೈಲಿ 9 to 5 ಜಾಬ್ ಹೋಗೋದಿಲ್ಲ. ಮನೆಯಿಂದ ಏನೋ ಒಂದು 4 ಕಾಸು ಬರಲಿ ಟೈಮ್ ಪಾಸ್ಗೆ ಅಂತ ಸ್ಟಾರ್ಟ್ ಮಾಡಿದ ಕೆಲಸ ಇಷ್ಟೆಲ್ಲ ರೆಕಗ್ನಿಷನ್ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಈ ಕಂಪನಿಯವರು ನನ್ನನ್ನು ಮೊದಲು ಕರ್ನಾಟಕದಿಂದ ಕನ್ನಡ ಟ್ರೈನರ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಹಾಗೆ ನನಗೆ ಬೆಸ್ಟ್ ಮೆಂಟರ್ ಹಾಗೆ ಸ್ಟಾರ್ ಅಚೀವರ್ ಅಂತ ಅವಾರ್ಡ್ ಕೊಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಗುರುತಿಸ್ತಾರೆ ಈ ಕಂಪನಿ ಅಂತಂದರೆ ನಿಜವಾಗ್ಲೂ ನನ್ನ ಮೇಲೆ ನನಗೆ ಹೆಮ್ಮೆ ಆಗುತ್ತೆ. ಆ್ಯಂಡ್ ನಾವು ಏರ್ಪೋರ್ಟಿಗೆ ಹೋದ್ವಿ. ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇತ್ತು. ಅದು ಟರ್ಮಿನಲ್ 2 ಅಂದರೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ಹೋಗುತ್ತಲ್ಲ, ಸೊ ಅಲ್ಲಿ ಸಿಕ್ಕಿತ್ತು ಈ ಸಲ. ಆ್ಯಂಡ್ ರೆನೋವೇಷನ್ ಆದಮೇಲೆ ಅಥವಾ ಹೊಸದಾಗಿ ಟರ್ಮಿನಲ್ 2 ಕನ್ಸ್ಟ್ರಕ್ಟ್ ಆದಮೇಲೆ ನಾನು ಹೋಗಿರಲಿಲ್ಲ. ಅದು ಒಂದು ಖುಷಿ ಆಯಿತು ನಮ್ಮಿಬ್ಬರಿಗೂ. ಆ್ಯಂಡ್ ನಾನು ನಮ್ಮ ಮನೆಯವರು ತುಂಬಾ ಟ್ರಾವೆಲ್ ಮಾಡ್ತೀವಿ ಮುಂಚೆಯಿಂದನೂ ಅಷ್ಟೇ. ಆ್ಯಂಡ್ ಈಗ ಮಗು ಆದಮೇಲೆ ಸ್ವಲ್ಪ ಕಮ್ಮಿ ಆಗಿತ್ತು. ಸೊ ಬಟ್ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಾವು ಹೊರಗಿನ ಪ್ರಪಂಚ ನೋಡಿದಾಗಲೇ ನಾವೇನು ಅಂತ ತಿಳ್ಕೊಳಕ್ಕೆ ಸಾಧ್ಯ. ಅಲ್ಲಿ ನಮಗೆ ಏರ್ಪೋರ್ಟ್ ಲಾಂಜಲ್ಲಿ ಕೂಡ ಇರ್ಲಿಕ್ಕೆ ಅವಕಾಶ ಕೊಟ್ಟಿದ್ದರು. ನನಗೆ ತುಂಬ ಜನ ಫೋನ್ ಮಾಡೋರು ಹೇಳ್ತಾರೆ, ಮೇಡಮ್ ನಾವು ಏರ್ಪೋರ್ಟ್ಗೆ ಕಾಲಿಟ್ಟಿಲ್ಲ, ಏರ್ ಫ್ಲೈಟ್ ಒಳಗಡೆನೇ ಹೋಗಿಲ್ಲ ಅಂತ. ಸೊ ಏನು ಅಂತಂದರೆ ನಾವು ಅದನ್ನೇ ಹೇಳ್ತಾ ಇದ್ದರೆ ಕೊನೆವರೆಗೂ ನಾವು ಹಾಗೆ ಇದ್ಬಿಡ್ತೀವಿ ಅಲ್ವಾ. ಒಂದು ರೈಟ್ ಡೆಸಿಷನ್ ರೈಟ್ ಟೈಮಲ್ಲಿ ತೊಗೊಂಡ್ರೆ ಖಂಡಿತ ನಮ್ಮ ಲೈಫು ಯಾವ ಥರ ಬದಲಾಗತ್ತೆ ಅಂದರೆ ನೀವು ಊಹಿಸ್ಕೊಂಡು ಇರಲ್ಲ ಅಷ್ಟು ಚೇಂಜ್ ಆಗುತ್ತೆ. ಇವಾಗ ನೋಡಿ, ನಾನೇ ಅಂದ್ಕೊಂಡಿರಲಿಲ್ಲ, ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಕಂಪನಿಗೆ ಸೇರಿದ ಮೇಲೆ ಇಷ್ಟೆಲ್ಲ ನಾನು ಅಚೀವ್ಮೆಂಟ್ ಮಾಡ್ತೀನಿ ಅಂತಂದ್ಬಿಟ್ಟು. ಏನೋ ಟೈಮ್ ಪಾಸ್ಗೆ 10,000 ಬಂದರೆ ಸಾಕು ತಿಂಗಳಿಗೆ ಅಂತ ನಾನಿಲ್ಲಿ ಎನ್ರೋಲ್ ಆಗಿ ಸ್ಕಿಲ್ಸ್ನ ಕಲಿತು ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾವು ಡೆಲ್ಲಿಗೆ ರೀಚ್ ಆದಮೇಲೆ ಅಲ್ಲಿ ನಮಗೆ 5 ಸ್ಟಾರ್ ಹೋಟೆಲಲ್ಲಿ ಅಡ್ರೆಸ್ ಇತ್ತು. ಸೊ ಅಲ್ಲೇ ಹೋದ್ವಿ. ಅಲ್ಲಿ ನಮಗೆ ನಿಜವಾಗ್ಲೂ ಒಂದು ಸೆಲೆಬ್ರಿಟಿ ಫೀಲಿಂಗೇ ಬರುತ್ತೆ ಗೈಸ್. ಈ ಥರ ಒಂದು ಸ್ಟೇ ಇದೆಯಲ್ಲ, ಎಲ್ಲ ಥರ ಲೈಫ್ ಸ್ಟೈಲ್ ನಾವು ನೋಡಬೇಕು, ಇರೋದೊಂದು ಜೀವನ ಅಲ್ವಾ. ಸೊ ಒಂದು ಸ್ಟಾರ್ ಹೋಟೆಲಲ್ಲಿ ಅಕಮಡೇಷನ್ ಇತ್ತು. ಅಲ್ಲಿ ನಮ್ಗವರು ವೆಲ್ಕಮ್ ಮಾಡಿದಂಥ ರೀತಿ, ಅಲ್ಲಿ ನಮಗಿದ್ದಂಥ ಅರೇಂಜ್ಮೆಂಟ್ಸು ನಿಜವಾಗ್ಲೂ ನಾನು ಬರೀ ಮಾತಲ್ಲಿ ಹೇಳಿದ್ರೆ ಸಾಲಲ್ಲ, ಇದೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಆ್ಯಂಡ್ ಈ ಕಂಪನಿಯವರು ನನ್ನನ್ನು ಮಾತ್ರ ಅಲ್ಲ, ಅಲ್ಲಿ ಸಾಕಷ್ಟು ಜನ ಬಂದಿದ್ದರು. ಎಲ್ಲ ಟ್ಯಾಲೆಂಟು ಗುರುತಿಸ್ತಾರೆ. ಆ್ಯಂಡ್ ಇನ್ನೊಂದೇನು ಸರ್ಪ್ರೈಸ್ ನನಗಿಲ್ಲಿ ಸಿಕ್ಕಿದ್ದು ಅಂದರೆ, ನಾನು ರೂಮ್ ಟೂರೆಲ್ಲ ಮಾಡಿ ಹೋದ್ಮೇಲೆ ನಮ್ಗಲ್ಲಿ ಊಟ ಕೂಡ ಅರೇಂಜ್ ಮಾಡಿದರು. ಲಂಚ್ ಎಲ್ಲ ಮುಗಿಸ್ಕೊಂಡು ಹಾಗೆ ನಾನೊಂದು ವೀಡಿಯೋ ಮಾಡಿ ಮಾತಾಡಿದೆ ನಿಮ್ಮ ಹತ್ರ ಅವತ್ತೆಲ್ಲ. ಸುಮಾರು ಜನ ಈ ವಿಡಿಯೋ ನೋಡಿರ್ತೀರ. ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಥವಾ ನನ್ನ ವಾಟ್ಸಪ್ ಸ್ಟೋರೀಸಲ್ಲಿ ಹಾಕಿರ್ತೀನಿ. ಏನು ಅಂತಂದರೆ, ಒಂದು ಹೆಣ್ಣು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು. ಮದುವೆ ಆಗಿದ್ರೂ ಸರಿ ಅಥವಾ ಆಗಿಲ್ಲ ಅಂದರೂ ಸರಿ, ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಬೇಕು. ಇಲ್ಲ ಅಂತಂದರೆ ಸೊಸೈಟಿ ನಮ್ಮನ್ನು ನೋಡೋ ರೀತಿಯೇ ಬದಲಾಗತ್ತೆ. ಓಕೆ, ಸೊಸೈಟಿ ಬಿಡಿ, ನಿಮ್ಮ ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ನಿಮಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸುತ್ತಾ? ಒಂದು ಲೆವೆಲ್ವರೆಗೂ ಕೊಡ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಅದಾದಮೇಲೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಇರಲ್ಲ. ಆ್ಯಂಡ್ ನಿಮ್ಮ ಮೇಲೆ ನಿಮಗೇನೆ ಏನೂ ನಂಬಿಕೆ ಇರೋದಿಲ್ಲ. ಆ್ಯಂಡ್ ನಿಮ್ಮ ಪೊಟೆನ್ಷಿಯಲೇ ನಿಮ್ಗೆ ಅರ್ಥ ಆಗಲ್ಲ. ಸೊ ಇಲ್ಲಿ ನಾವು ಸ್ಟೇ ಮಾಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಮಲ್ಕೊಂಡಿದ್ವಿ. ಸಡನ್ನಾಗಿ ಒಂದು ಬೆಲ್ ರಿಂಗ್ ಆಯಿತು. ಏನಪ್ಪ ಅಂತಂದರೆ ನನಗೆ ಒಂದು ಸರ್ಪ್ರೈಸ್ ಕೇಕು ಕೂಡ ಕಳಿಸಿದ್ದಾರೆ ಗೈಸ್. ಇದೆಲ್ಲ ಕಂಪನಿಯವರೇ ಅರೇಂಜ್ ಮಾಡಿದ್ದಿದ್ದು. ವೆಲ್ಕಮ್ ಸ್ಟಾರ್ ಅಚೀವರ್, ಕಾಂಗ್ರ್ಯಾಚುಲೇಷನ್ಸ್ ಅಂತ ಅಂದ್ಬಿಟ್ಟು. ಇದಂತೂ ನನಗೆ ಕೇಕ್ನ ನೋಡಿ ಕಣ್ಣೀರೇ ಬಂದ್ಬಿಡ್ತು. ಆ್ಯಂಡ್ ಈ ಪ್ರಾಪರ್ಟಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಅವ್ರು ಕೊಡೋವಂಥ ಹಾಸ್ಪಿಟಾಲಿಟಿ ಆಗಲಿ ಇನ್ನೊಂದಾಗಲಿ, ಏನು ಅಂತಂದರೆ ಇಲ್ಲಿ ಒಂದೊಂದು ಹೆಜ್ಜೆಲೂ ನನಗೆ ಜ್ಞಾಪಕ ಬರೋದೇನು ಅಂದರೆ ನಾನು ಕಲಿತಂಥ ಸ್ಕಿಲ್ಸ್. ನಾನು IT ಕಂಪನೀಲಿ 10 ವರ್ಷ ದುಡ್ದಿದ್ದೀನಿ.
ನಮ್ಮ ರಜಾ ನಮಗೆ ಕೊಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋರು, ತುಂಬ ಗೋಳಾಡ್ಸೋರು. ಬಟ್ ಈ ಕಂಪನಿಲಿ ಸೇರಿದ 1.5 ವರ್ಷಕ್ಕೆ ಇಷ್ಟೆಲ್ಲ ನಮಗೆ ರೆಕಗ್ನಿಷನ್ ಮಾಡ್ತಾರೆ. ಆ್ಯಂಡ್ ನಾನೀಗ ರೆಡಿಯಾಗಿರೋದು ನನ್ನದೊಂದು ಡಾಕ್ಯುಮೆಂಟ್ರಿ ಶೂಟ್ ಮಾಡಬೇಕು ಬನ್ನಿ ಅಂತ ಹೇಳಿದರು. ಖಂಡಿತ ಇಲ್ಲಿ ಸೇರ್ಕೊಂಡವ್ರು ಎಲ್ಲರದು ಹೆಂಗೆ ಗೊತ್ತಾ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಲಿ, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಲಿ, ಅಥವಾ ನಿಮ್ಮನ್ನು ನೀವೇ ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದಾಗಲಿ, ಪ್ರತಿಯೊಂದು ಬದಲಾಗತ್ತೆ. ಜೀವನ ಅಂದರೆ ಹಾಗೆ ಅಲ್ವಾ, ಬದಲಾದ್ರೇ ಜೀವನ. ನಾವು ಇದ್ದಂಗೆ ಇರ್ತೀವಿ, ಅಪ್ಪ ಹಾಕಿದ ಆಲದ ಮರ ಅಂತ ಅಲ್ಲೇ ನೇಣು ಹಾಕ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಲೈಫ್ನ ಬದಲಾಯಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ. ಇವಾಗ ನಾನು ಎಷ್ಟೇ ಹೇಳಿದ್ರು ಅಥವಾ ಬೇರೆಯವ್ರು ನಿಮ್ಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರು, ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲೇ ಇದೆ. ನೀವು ನಿಮ್ಮ ಲೈಫ್ನ ರೈಟ್ ಟೈಮಲ್ಲಿ ಡಿಸಿಷನ್ ಅಂತ ತೊಗೊಂಡ್ರೆ ಅದು ನಿಮ್ಮನ್ನು ಬೇರೆ ಲೆವೆಲ್ಗೆ ತೊಗೊಂಡು ಹೋಗುತ್ತೆ. ಆ್ಯಂಡ್ ನಾನೇ ಒಂದು ಲೈವ್ ಉದಾಹರಣೆ, ಓಕೆನಾ. ಸೊ ಕಂಪನಿಯವರು ನನ್ನನ್ನು ಶೂಟಿಗೆ ಕರೆದಿದ್ರು. ಸೊ ಶೂಟೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಏನಾಯಿತು ಅಂತ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್